ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ವ್ಲಾಗ್. ಏನಂದರೆ ನಾನು ಹಿಂದೆ ಪೋಸ್ಟ್ ಮಾಡಿದಂಥ ಟಿಫಿನ್ ಬಾಕ್ಸ್ ಸೀರೀಸು ಅಥವಾ ಲಂಚ್ ಬಾಕ್ಸ್ ಸೀರೀಸ್ನ ನೀವು ತುಂಬ ಇಷ್ಟಪಟ್ಟಿದ್ರಿ. ಹಾಗೆ ರೆಗ್ಯುಲರಾಗಿ ಕೇಳ್ತಿದ್ರಿ ವಾರ ಪೂರ್ತಿ ಹೇಗೆ ಟಿಫಿನ್ ಬ್ಯಾಲೆನ್ಸ್ ಮಾಡೋದು ಅಥವಾ ಹೇಗೆ ಪ್ಲ್ಯಾನ್ ಮಾಡ್ತೀರಾ ತಿಳಿಸಿ ಅಂತ. ಸೊ ಇವತ್ತು ಕೂಡ ಆ ಥರದೇ ಒಂದು ಸೀರೀಸ್. ಅಂದರೆ ವಾರದಲ್ಲಿ 5 ದಿನ ಬೆಳಿಗ್ಗೆ ಟಿಫನ್ಗೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಎರಡಕ್ಕೂ ಆಗುವಂಥ ರೈಸ್ ಐಟಮ್ಗಳನ್ನ ನಾನು ಇವತ್ತು ಮಾಡ್ತಿದ್ದೀನಿ. ಫಸ್ಟಿಗೆ ಒರಳು ಚಿತ್ರಾನ್ನ ಅಥವಾ ಮಸಾಲೆ ಚಿತ್ರಾನ್ನ ಅಂತ ಮಾಡ್ತಿದ್ದೀನಿ. ಇದು ಊರ ಕಡೆ ತುಂಬ ಫೇಮಸ್ ಇರುತ್ತೆ, ಹಬ್ಬಗಳಲ್ಲಿ ಮಾಡ್ತಾರೆ. ಸೊ ಇದನ್ನು ನೀವು ಬೆಳಗ್ಗೆ ಟಿಫನಲ್ಲೂ ಕೊಡ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಜಾರ್ನಲ್ಲಿ ಜೀರಿಗೆ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ತುಂಬ ನುಣ್ಣಗೆ ಬೇಡ. ಇನ್ನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಕಡಲೆಕಾಯಿ ಬೀಜನ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಹುರಿದು ಎತ್ತಿಟ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ ಅಂತ. ನೀವು ಬೇಡ ಅಂದರೆ ಹಾಗೆ ಎಣ್ಣೆಲೇ ಬಿಡ್ಬೋದು, ಬಟ್ ಎತ್ತಿಟ್ಟು ಅದಾದಮೇಲೆ ಅನ್ನ ಕಲಿಸ್ಬೇಕಾದ್ರೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ನಿಮಗೆ ರುಚಿ ಕೊಡುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಈಗ ಅದೇ ಎಣ್ಣೆಗೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕೋಬೇಕು. ಹಸಿರು ಮೆಣಸಿನ್ಕಾಯಿನ ಆಲ್ರೆಡಿ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಇಲ್ಲಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಬೇಡ. ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಸಾಸಿವೆ ಜೊತೆಗೆ ಒಗ್ಗರಣೆ ರೆಡಿ ಆಗುತ್ತೆ. ಈಗ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಅದನ್ನು ಹಾಕಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕು ಉಪ್ಪು. ಎಣ್ಣೆ ಸಪ್ರೇಟ್ ಆಗಬೇಕು, ಮಸಾಲೆ ಸಪ್ರೇಟ್ ಆಗಬೇಕು. ಸೊ ಅದಷ್ಟೇ ಚಿತ್ರಾನ್ನ ರೆಡಿ ಆಗುತ್ತೆ. ಈರುಳ್ಳಿ ಹೆಚ್ಚಬೇಕು ಅಂತಿಲ್ಲ, ಟೊಮೊಟೊ ಹೆಚ್ಚಬೇಕು ಅಂತಿಲ್ಲ. ಸೊ ಈರುಳ್ಳಿ ಟೊಮೊಟೊ ಏನೂ ಇಲ್ಲದೆ ಇದ್ದಾಗ ದಿಢೀರಂತ ಈ ಚಿತ್ರಾನ್ನ ಮಾಡ್ಕೋಬೋದು. ರುಚಿ ಅಂತೂ ಮಾಮೂಲಿ ನಾವು ಹೇಗೆ ಈರುಳ್ಳಿ ಟೊಮೊಟೊ ಹಾಕಿ ಚಿತ್ರಾನ್ನ ಮಾಡ್ತೀವಿ ಅದಕ್ಕಿಂತನೂ ತುಂಬ ಚೆನ್ನಾಗಿರುತ್ತೆ, ಅದಕ್ಕಿಂತನೂ ಚೆನ್ನಾಗಿ ಅನ್ನದ ಜೊತೆಗೆ ಹೊಂದ್ಕೊಳ್ಳುತ್ತೆ. ಸೊ ನಾನು ಇವತ್ತು ತೋರಿಸ್ತಾ ಇರೋ ಎಲ್ಲ ರೆಸಿಪಿಗಳನ್ನು ನೀವು ಬೆಳಿಗ್ಗೆ ಟಿಫನಲ್ಲಿ ಕೂಡ ಕೊಡ್ಬೋದು, ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೂಡ ಕೊಡ್ಬೋದು. ಕೆಲವೊಂದು ತಿಂಡಿ ಏನಾಗುತ್ತೆ ಅಂದರೆ ಬೆಳಿಗ್ಗೆ ಮಾತ್ರ ತಿನ್ನೋಕ್ಕಾಗತ್ತೆ, ಮಧ್ಯಾಹ್ನ ಟೈಮಿಗೆ ಕೊಡೋಕ್ಕಾಗಲ್ಲ. ಮತ್ತು ಮಧ್ಯಾಹ್ನಕ್ಕೆ ಬೇರೆ ಅನ್ನ ಸಾರು ಮಾಡಬೇಕು ಅಥವಾ ಬೇರೆ ಏನಾದರೂ ಟಿಫನ್ ಕೊಡಬೇಕಲ್ವ. ಸೊ ಈ ಟಿಫನ್ಗಳನ್ನ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೂ ಕೂಡ ಇದೇ ಆಗುತ್ತೆ. ಇನ್ನು ಎಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಕುದಿಸಿ ತಣ್ಣಗಾದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡು ಅನ್ನದ ಜೊತೆ ಕಲಸಿದ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ, ತಿನ್ನಬೇಕು ಅಷ್ಟೇ, ತುಂಬಾ ರುಚಿ ಇರುತ್ತೆ. ಒರಳು ಚಿತ್ರಾನ್ನ ಅಥವಾ ಮಸಾಲೆ ಚಿತ್ರಾನ್ನ ಅಂತ ಇದನ್ನು ಹೇಳ್ತಾರೆ. ನಾನು ಮಸಾಲೆ ಚಿತ್ರಾನ್ನ ಅಂತೀನಿ, ಸೊ ಒರಳು ಚಿತ್ರಾನ್ನ ಅಂತಲೂ ಅಂತಾರಂತೆ. ಇನ್ನು ಅನ್ನದ ಜೊತೆ ಕಲಸಿ ನೀವು ಡಬ್ಬಿ ಪ್ಯಾಕ್ ಮಾಡಿ ಕೊಡ್ಬೋದು. ಎರಡನೇ ತಿಂಡಿ ಬಂದು ಕೋಕೋನಟ್ ರೈಸ್. ಆ್ಯಕ್ಚುಲಿ ಅದ್ರದ್ದು ವೀಡಿಯೋ ನಾನು ಎಡಿಟ್ ಮಾಡ್ಬೇಕಾದ್ರೆ ಮಿಸ್ಸಾಗಿ ಡಿಲೀಟ್ ಮಾಡ್ಕೊಂಬಿಟ್ಟಿದ್ದೀನಿ. ಏನಿಲ್ಲ, ಅದಕ್ಕೋಸ್ಕರ ಪಾತ್ರೆಯಲ್ಲಿ ಕಡಲೆಕಾಯಿ ಬೀಜ ಸೇಮ್ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಕರಿಬೇವು ಇಷ್ಟನ್ನು ಒಗ್ಗರಣೆಗೆ ಹಾಕಿ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಹಾಕೋಬೇಕು. ಅರ್ಧ ಹೋಳು ಅಥವಾ ಅದಕ್ಕಿಂತ ಜಾಸ್ತಿ ಕಾಯಿ, ಫ್ರೆಶ್ ಕಾಯಿ, ಕೊಬ್ಬರಿ ಎಲ್ಲ ಕಾಯಿನ ತುರಿದು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಹಾಕಿಬಿಟ್ಟು ಅದಕ್ಕೆ ಉಪ್ಪೆಷ್ಟು ಬೇಕೋ ಸೇರಿಸಿದ್ರೆ ಕೊಕೊನಟ್ ರೈಸ್ದು ಗೊಜ್ಜು ರೆಡಿ ಆಗುತ್ತೆ. ಇದನ್ನು ಅಷ್ಟೇ ನೀವು ಅನ್ನದ ಜೊತೆಗೆ ಕಲಸಿ ಬೆಳಿಗ್ಗೆ ಟಿಫನಲ್ಲಿ ಕೊಟ್ಟು ಮತ್ತು ಮಧ್ಯಾಹ್ನ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ಬೋದು. ಸಿಂಪಲ್ ಒಗ್ಗರಣೆ ಹಾಕ್ಕೊಂಡು ಕಾಯಿ ತುರಿ ಜಾಸ್ತಿ ಹಾಕ್ಬೇಕಾದಷ್ಟೇ, ಅದು ಏನು ಎಕ್ಸ್ಟ್ರಾ ಏನೂ ಹಾಕೋಂಗಿಲ್ಲ. ಅರಿಶಿನ ಪುಡಿ ಆಗಲಿ ಅಥವಾ ಬೇರೆ ಏನೂ ಹಾಕೋಂಗಿಲ್ಲ. ಒಣಮೆಣ್ಸಿನ್ಕಾಯಿ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಕೂಡ ಹಾಕಿದ್ದೀನಿ, ಅದು ಚೆನ್ನಾಗಿ ರುಚಿ ಕೊಡುತ್ತೆ ಅಂತ. ಉದ್ದಿನಬೇಳೆ, ಕಡಲೆಬೇಳೆ ಒಗ್ಗರಣೆ ಮಾಡಿದರೆ ಆಯಿತು. ಈ ವಿಡಿಯೋನ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಅಂದರೆ ಡಿಲೀಟ್ ಮಾಡ್ಕೊಂಡಿದ್ದೀನಿ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗ್ದೇ. ಹಾಗೆ ತುಂಬ ದಿವಸದ ವೀಡಿಯೋಗಳಲ್ವ, ಅಂದರೆ ವಾರದ ಪೂರ್ತಿ ಇಟ್ಟಿರ್ತೀನಿ ಎಲ್ಲ ಟಿಫಿನ್ ಮಾಡ್ಬೇಕಾದ್ರೆ ಶೂಟ್ ಮಾಡ್ಕೊಂಡಿರೋವು. ಹಾಗಾಗಿ ಒಂದೊಂದು ಕ್ಲಿಪ್ಪಿಂಗ್ನ ನಾನು ಮಿಸ್ಸಾಗಿ ಡಿಲೀಟ್ ಮಾಡ್ಕೊಂಬಿಟ್ಟಿದ್ದೀನಿ, ರಿಲಿ ಸಾರಿ. ಅದಕ್ಕೆ ಇದು ರೆಸಿಪಿ ಏನಾದ್ರು ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ಖಂಡಿತವಾಗ್ಲೂ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಇದ್ರ ಜೊತೆಗೆ ಅನ್ನ ಕಲಿಸ್ಕೊಂಡ್ರೆ ಆಯಿತು. ಇದಕ್ಕೂ ಅಷ್ಟೇ ನೀವು ಒಂದು ಅರ್ಧ ನಿಂಬೆಹಣ್ಣು ಇಟ್ಕೋಬೋದು, ಯಾಕೆಂದರೆ ಹುಳಿ ಅಂಶ ಇರಲ್ವಲ್ಲ. ಹಾಗೆ ನಾನು ಇವಾಗ ಏನು 2 ಟಿಫಿನ್ ಐಟಮ್ ತೋರಿಸ್ದೆ, ಒರಳು ಚಿತ್ರಾನ್ನ ಆಗಿರ್ಬೋದು, ಇದು ಎರಡಕ್ಕೂ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಬಳಸಲ್ಲ. ಸೊ ತುಂಬ ಈಸಿ ರೆಸಿಪಿಗಳು, ಎರಡಕ್ಕೂ ಸೇಮ್ ಒಗ್ಗರಣೆ. ಅದಕ್ಕೆ ಮಸಾಲೆ ರುಬ್ಬ ಹಾಕ್ತಾಯಿದ್ದೀನಿ, ಇದಕ್ಕೆ ಕಾಯಿ ತುರಿ ಹಾಕ್ತಾಯಿದ್ದೀನಿ, ಅದಷ್ಟೇ ಡಿಫ್ರೆನ್ಸು. ಸೊ ಎರಡೂ ಕೂಡ ಒಳ್ಳೆ ರುಚಿ ಕೊಡುತ್ತೆ. ಈರುಳ್ಳಿ ಟೊಮೊಟೊ ಇಲ್ಲ ಅಂದಾಗ ಇದನ್ನು ಮಾಡಿಕೊಂಡ್ರೆ ಆಯಿತು. ಇನ್ನು ಅನ್ನದ ಜೊತೆ ಕಲಸಿ ಬಿಸಿ ಬಿಸಿ ಅನ್ನ ತಿಂತಾ ಇದ್ರಂತೂ ಎಷ್ಟು ರುಚಿಯಾಗಿರುತ್ತೆ ಅಂತೀರ. ಸೊ ಈ ರೆಸಿಪಿ ಕೂಡ ನೀವು ಟ್ರೈ ಮಾಡಿ. ಯಾವುದೇ ರೆಸಿಪಿ ಟ್ರೈ ಮಾಡಿದಾಗ ಸ್ವಲ್ಪನಾದ್ರು ಚೆನ್ನಾಗಿ ಬಂದರೆ ಅಥವಾ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ನಿಮ್ಮ ಕಮೆಂಟ್ ನೋಡಿದಾಗ ನನಗೂ ಖುಷಿ ಆಗುತ್ತೆ. ಅಂದರೆ ನಿಮ್ಗೆ ಇದರಿಂದ ಅಟ್ಲೀಸ್ಟ್ ಯಾರಿಗಾರು ಒಬ್ರಿಗಾರು ಯೂಸ್ಫುಲ್ ಆಗಿದೆ ಅಥವಾ ಇಷ್ಟ ಆಗಿದೆ ಅಂತ ಗೊತ್ತಾದರೆ ನನಗೂ ಖುಷಿ ಆಗುತ್ತೆ. ಇನ್ನು 3ನೇ ದಿನಕ್ಕೆ ಇವತ್ತು ನಾನು ಸೋಯಾ ಚಂಕ್ಸ್ದು ಟೊಮೊಟೊ ಬಾತ್ ಮಾಡ್ತಿದ್ದೀನಿ. ಅಂದರೆ ರೈಸ್ ಬಾತ್ ಮಾಡಬೇಕಾದ್ರೆ ನಾವು ಹಸಿ ಬಟಾಣಿ ಹಾಕಿದ್ರೆ ಗ್ರೀನ್ ಪೀಸ್ ಪಲಾವ್ ಆಗುತ್ತೆ,
ಕ್ಯಾಪ್ಸಿಕಮ್ ಹಾಕ್ತಾರೆ ಕ್ಯಾಪ್ಸಿಕಮ್ ಬಾತ್ ಆಗುತ್ತೆ, ತರಕಾರಿ ಹಾಕ್ತಾರೆ ತರಕಾರಿ ಪಲಾವ್ ಈ ಥರ ಅಲ್ವಾ. ಸೊ ಇವತ್ತು ಸೋಯಾ ಚಂಕ್ಸು ನೀವು ತುಂಬ ಸಣ್ಣ ಸೈಜ್ದಾರು ತೊಗೋಬೋದು ಅಥವಾ ಸ್ವಲ್ಪ ದಪ್ಪ ಸೈಜ್ದಾರು ತೊಗೋಬೋದು. ಅದನ್ನು ಫಸ್ಟೇ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇನ್ನು ಇಲ್ಲಿ ಮಸಾಲೆ ರುಬ್ಕೊತಾ ಇದ್ದೀನಿ. ಶುಂಠಿ ತೊಗೊಂಡಿದ್ದೀನಿ, ಶುಂಠಿ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಅಥವಾ ಒಂದು ಗೆಡ್ಡೆಗಿಂತ ಸ್ವಲ್ಪ ಕಡಿಮೆನೂ ಹಾಕ್ಕೊಂಡ್ರೂ ಆಗುತ್ತೆ. ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ, ಸಣ್ಣದಾದರೆ ಒಂದು ಈರುಳ್ಳಿ ತೊಗೊಳ್ಳಿ, ದಪ್ಪದಾದರೆ ಒಂದು ಅರ್ಧ ಈರುಳ್ಳಿ ಆದರೆ ಸಾಕು. ಅದ್ರ ಜೊತೆಗೆ ಒಂದು 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಇಷ್ಟು ನುಣ್ಣಗೆ ರುಬ್ಕೋಬೇಕು ಗ್ರೀನ್ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ಇದು ಬೇಡ ಅಂದರೆ ನೀವು ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನೂ ಕೂಡ ಮಾಡ್ಬೋದು. ಬಟ್ ಸೋಯಾ ಚಂಕ್ಸ್ ಪಲಾವ್ ಮಾಡಿದಾಗ ಮಸಾಲೆ ರುಬ್ಬಿ ಮಾಡ್ಕೊಳ್ಳಿ, ಅದು ಚೆನ್ನಾಗಾಗುತ್ತೆ. ಇನ್ನು ಒಂದು ಕುಕ್ಕರಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಸೋಂಪು ಕಾಳು ಮತ್ತು ಕಾಳು ಮೆಣಸು ಇದೆರಡೂ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಪಲಾವ್ ಎಲೆ ಅವೆಲ್ಲನೂ ಹಾಕ್ತಾಯಿದ್ರೂ ನಡೆಯುತ್ತೆ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದು ಕಾಳು ಮೆಣಸು ಹಾಕ್ಕೊಂಡು ಅದು ಕಾಳು ಮೆಣಸು ಸ್ವಲ್ಪ ಸಿಡಿತಾ ಇದೆ ಅಂದಾಗ ಈರುಳ್ಳಿ ಫ್ರೈ ಆಗ್ತಿದೆ ಅಂದಾಗ ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡ್ಕೊಳ್ಳೋದಕ್ಕೆ. ಎಣ್ಣೆಯಲ್ಲಿ ಬಾಡ್ಕೊತಿದೆ ಅಂದಾಗ ನಾವು ಸೋಯಾ ಚಂಕ್ಸ್ ಏನು ಇಟ್ಕೊಂಡಿದ್ವಿ ಅದು ಮತ್ತು ರುಬ್ಬಿರೋ ಮಸಾಲ ಎಲ್ಲನೂ ಹಾಕಿ ರೈಸ್ ಹಾಕಿ ಕೂಗ್ಸಿದ್ರೆ ಆಯಿತು. ಸೊ ಇದನ್ನು ಅಷ್ಟೇ ನೀವು ಬೆಳಗ್ಗೆ ಟಿಫನಲ್ಲಿ ಸರ್ವ್ ಮಾಡ್ಬೋದು, ಮೊಸರು ಬಜ್ಜಿ ಜೊತೆಗೆ ಅಥವಾ ಕಾಯಿ ಚಟ್ನಿ ಜೊತೆಗೂ ಚೆನ್ನಾಗುತ್ತೆ. ನೀವು ಮಧ್ಯಾಹ್ನ ಬಾಕ್ಸ್ಗೂ ಕೂಡ ಚೆನ್ನಾಗಿ ಕೊಡ್ಬೋದು, ಅದಕ್ಕೂ ಚೆನ್ನಾಗಿರುತ್ತೆ. ಏನೋ ಟೊಮೊಟೊ ಫ್ರೈ ಆಗ್ತಿದೆ ಅಂದಾಗ ನಾವೇನು ಗ್ರೀನ್ ಕಲರ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ, ಆ ಗ್ರೀನ್ ಕಲರ್ ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋ ಥರ ಮಸಾಲೆ ಅದು ಸ್ಮೆಲ್ ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕು. ಹಸಿ ವಾಸನೆ ಅಂದರೆ ಕೊತ್ತಂಬರಿ ಪುದೀನ ಹಸಿದು ಹಾಕಿರ್ತೀವಿ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದು ಹೋಗೋವರೆಗೂ ಹುರ್ಕೊಂಡು ಈಗ ಅದಕ್ಕೆ ನೀರಲ್ಲಿ ನೆನೆಸಿಟ್ಟಿರೋ ಸೋಯಾ ಚಂಕ್ಸ್ ಬಿಸಿನೀರನ್ನ ಕುದಿಸ್ಬಿಟ್ಟು ಅದರಲ್ಲಿ ನೆನೆಸಿಟ್ಟಿರೋಂಥ ಸೋಯಾ ಚಂಕ್ಸ್ ಹಾಕ್ಕೊತಾ ಇದ್ದೀನಿ. ನಾನು ಸೋಯಾ ಚಂಕ್ಸ್ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಯಾಕೆಂದರೆ ಸೋಯಾ ಪಲಾವ್ ಅಲ್ವಾ ಮಾಡ್ತಿರೋದು, ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಇರಬೇಕು. ಮತ್ತು ಇಲ್ಲಿ ನಾನು ಯಾವುದೇ ಹಸಿ ಬಟಾಣಿ ಆಗಲಿ ಬೇರೆ ಏನೂ ಬಳಸಲ್ಲ, ಯಾಕೆಂದರೆ ಸೋಯಾ ಚಂಕ್ಸ್ ಪಲಾವ್ ಆಗಿದ್ದರಿಂದ ಅದೇ ಫ್ಲೇವರ್ ಇರಲಿ ಅಂದ್ಬಿಟ್ಟು ನಾನು ಅದನ್ನು ಮಾತ್ರ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಕಟ್ ಇಟ್ಕೊಂಡಿರೋದು ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂದಾಗ ಅಕ್ಕಿ ಹಾಕಿದ್ರೆ ಆಯಿತು. ಇದಕ್ಕೆ ನೀವು ಯಾವುದೋ ಪೌಡರ್ಗಳು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ನಾವು ಮಸಾಲೆ ರುಬ್ಬಿ ಮಾಡಿರೋದಲ್ವ. ಹಾಗಾಗಿ ನೀವು ಬೇಕು ಅಂದರೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪೌಡರ್ ಅಥವಾ 1 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಹಾಕ್ಕೊಳ್ಳಿ, ಅದು ಒಳ್ಳೆ ರುಚಿ ಕೊಡುತ್ತೆ. ಈಗ ಅಕ್ಕಿ ಹಾಕಿ ಅಕ್ಕಿಗೆ ಎಷ್ಟು ನೀರು ಬೇಕು ಸೇರಿಸಿ ಉಪ್ಪು ಸೇರಿಸಿ 2 ವಿಷಿಲ್ ಬರ್ಸಿದ್ರೆ ಸೋಯಾ ಚಂಕ್ಸ್ ಪಲಾವ್ ರೆಡಿ ಆಗುತ್ತೆ. ಬಾಕ್ಸಿಗೂ ನೀವು ಬಿಸಿ ಪಲಾವ್ನ ಬೆಳಗ್ಗೆ ತಿನ್ನೋದಕ್ಕೆ ಕೊಟ್ಟು ಮಧ್ಯಾಹ್ನ ಬಾಕ್ಸ್ಗೂ ಕೂಡ ಕೊಡ್ಬೋದು ಮೊಸರು ಬಜ್ಜಿ ಜೊತೆಗೆ, 2 ಟೈಮ್ಗೂ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ನಾನು ಟಿಫನ್ ಎಲ್ಲ ಹೇಗೆ ಪ್ಲ್ಯಾನ್ ಮಾಡ್ತೀನಿ ಅಂದರೆ, ಈ ವಾರ ಎಲ್ಲ ಇರುತ್ತಲ್ವ, ಅಂದರೆ ಪೂಜೆ ಮಾಡೋ ದಿನ ಅಥವಾ ಬೆಳಗ್ಗೆ ಬೇಗ ಹೋಗಬೇಕು ಹಸ್ಬೆಂಡ್ ಅನ್ನೋ ದಿನ ಈ ರೀತಿ ರೆಸಿಪಿಗಳನ್ನ ಮಾಡ್ಕೊತೀನಿ. ಆಗ ಮಧ್ಯಾಹ್ನ ಬಾಕ್ಸ್ಗೂ ಇದನ್ನೇ ಕೊಟ್ಬಿಡ್ಬೋದು ಅಂತ. ಇಲ್ಲ ಟೈಮ್ ಇದೆ ಸ್ವಲ್ಪ ಇವತ್ತೇನು ಬೆಳಿಗ್ಗೆ ಅಷ್ಟು ಅರ್ಜೆಂಟ್ ಇಲ್ಲ ಅಂದಾಗ ಬೆಳಗ್ಗೆ ಟಿಫನ್ಗೆ ಒಂಥರ ಮತ್ತು ಮಧ್ಯಾಹ್ನ ಅಡುಗೆನೂ ಕೂಡ ಮಾಡ್ತೀನಿ. ತುಂಬ ಬೇಗ ಹೋಗಬೇಕು ಅಂತಿದ್ದೀನ ಈ ರೀತಿ 2 ಟೈಮ್ಗೂ ಆಗೋ ರೀತಿ ಟಿಫನ್ಗಳನ್ನ ಮಾಡಿಬಿಡ್ತೀನಿ. ಸೊ ಮಧ್ಯಾಹ್ನ ಲಂಚ್ ಬಾಕ್ಸ್ನೂ ಅದಕ್ಕೆ ಕೊಡೋದಕ್ಕೆ ಸರಿ ಹೋಗುತ್ತೆ. ಇನ್ನು 4ನೇ ದಿನ ಇವತ್ತು ಕ್ಯಾರೆಟ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಹುರಿದೆತ್ತಿಟ್ಕೊಂಡಿದ್ದೀನಿ. ಈಗ ನನ್ನ ರೆಸಿಪಿಗಳು ನನ್ನ ವ್ಲಾಗ್ ನೋಡೋರ್ಗೆ ಗೊತ್ತಿರುತ್ತೆ, ನಾನು ಸಪ್ರೇಟ್ ಹುರಿದೆತ್ತಿಡ್ತೀನಿ. ಇನ್ನು ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚಿತ್ರಾನ್ನ ನೀವು ಮಾಮೂಲಿ ಚಿತ್ರಾನ್ನ ಹೇಗೆ ಮಾಡ್ತೀರಿ ಅದೇ ರೀತಿ. ಎಕ್ಸ್ಟ್ರಾ ಅಂದರೆ ಇಲ್ಲಿ ನಾನು ಕ್ಯಾರೆಟ್ ತುರಿ ಬಳಸ್ತೀನಿ. ನಾನು ಕ್ಯಾರೆಟ್ ಚಿತ್ರಾನ್ನ ಮಾಡ್ತೀನಿ, ಕ್ಯಾಪ್ಸಿಕಮ್ ಚಿತ್ರಾನ್ನ, ಹಸಿ ಬಟಾಣಿ ಹಾಕಿ ಚಿತ್ರಾನ್ನ ಮಾಡ್ತೀನಿ, ಮತ್ತು ಬೀಟ್ರೋಟ್ ಚಿತ್ರಾನ್ನ ಕೂಡ ಮಾಡ್ತೀನಿ. ಬೀಟ್ರೋಟ್ ಚಿತ್ರಾನ್ನ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ, ಅನ್ನ ಕಲರ್ ನೋಡ್ತಾ ಇದ್ದರೆ ಮಕ್ಕಳು ಸಖತ್ ಇಷ್ಟಪಟ್ಟು ತಿಂತಾರೆ. ಸೊ ಏನು ಹಾಕಿ ಮಾಡ್ತೀವೋ ಅದೇ ರೆಸಿಪಿ, ಅದೇ ಹೆಸರು, ನಾವೇ ಕೊಟ್ಕೊಂಡ್ರೆ ಆಯಿತು. ಟೊಮೊಟೊ ಜೊತೆಗೆ ಕ್ಯಾರೆಟ್ ತುರಿ ಹಾಕ್ಕೊಟ್ಟಿದ್ದೀನಿ. ಇದು ಅಷ್ಟೇ ಕ್ಯಾರೆಟ್ ಚಿತ್ರಾನ್ನ ನೀವು ಮಾಮೂಲಿ ಚಿತ್ರಾನ್ನಕ್ಕಿಂತ ಇದು ಬೇರೆ ಥರನೇ ಟೇಸ್ಟ್ ಇರುತ್ತೆ. ಮತ್ತು ಕಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಕ್ಯಾರೆಟೇ ಸ್ವಲ್ಪ ಆರೆಂಜ್ ಕಲರ್ ಇರುತ್ತೆ. ಅದ್ರ ಜೊತೆಗೆ ನೀವು ಸ್ವಲ್ಪ ಅರಿಶಿನ ಪುಡಿ ಸೇರಿಸೋದ್ರಿಂದ ಅದು ಅನ್ನಕ್ಕೆ ಕಲಿಸ್ದಾಗ ಇನ್ನೂ ಕಲರ್ ಕೊಡುತ್ತೆ. ಸೊ ಇಲ್ಲಿ ಉಪ್ಪು ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಂತ ಬೇಯೋದಕ್ಕೆ ಬಿಟ್ಬಿಡಬೇಕು. ಕ್ಯಾರೆಟ್ ಎಲ್ಲ ಬೇಯೋದಕ್ಕೇನು ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಟೊಮೊಟೊ ಜೊತೆಗೆ ಬೆಂದರೆ ಸಾಕು. ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊತಿದೆ ಅಂದಾಗ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಚಿತ್ರಾನ್ನ ಫೀಲ್ ಕೊಡಬೇಕಲ್ಲ, ಹಾಗಾಗಿ. ಇಲ್ಲ ಅಂದರೂ ಕ್ಯಾರೆಟಲ್ಲಿರೋ ಕಲರೇ ಸಾಕು ಅನ್ನಕ್ಕೆ ಕಲಿಸ್ಬೋದು. ಬಟ್ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಸೇರಿಸಿ ತಣ್ಣಗಾದ್ಮೇಲೆ 1 ನಿಂಬೆಹಣ್ಣು ಹಿಂಡಿ ಅನ್ನದ ಜೊತೆ ಕಲಿಸಿದ್ರೆ, ಕಡಲೆಕಾಯಿ ಬೀಜ ಹುರಿದು ಏನು ಎತ್ತಿಟ್ಟಿದ್ವಿ ಅದನ್ನು ಸೇರಿಸ್ಬಿಟ್ಟು ಅನ್ನದ ಜೊತೆ ಕಲಿಸಿದ್ರೆ ಸೂಪರಾಗಿರೋ ಚಿತ್ರಾನ್ನ ರೆಡಿ ಆಗುತ್ತೆ. ಇದನ್ನು ಅಷ್ಟೇ ನೀವು ಕಾಯಿ ಚಟ್ನಿ ಜೊತೆಗೆ ಬೆಳಗ್ಗೆ ಟಿಫನಲ್ಲಿ ಕೊಡ್ಬೋದು, ಮತ್ತು ಮಧ್ಯಾಹ್ನ ನೀವು
ಬಾಕ್ಸಲ್ಲಿ ಕೂಡ ಇದೇ ಚಿತ್ರಾನ್ನ ಪ್ಯಾಕ್ ಮಾಡ್ಬೋದು, ಡಬ್ಬಿ ಕಟ್ಟಿ ಕೊಡ್ಬೋದು, ಚೆನ್ನಾಗಿರುತ್ತೆ, ಮಧ್ಯಾಹ್ನಕ್ಕೂ ಆಗುತ್ತೆ. ಸೊ ಇದು ನಮ್ಮ 4ನೇ ದಿನದ ರೆಸಿಪಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊಳ್ತೀನಿ. ಹಾಗೆ ಇದರಲ್ಲಿ ಯಾವ್ಯಾವ ರೆಸಿಪಿನ ನೀವೆಲ್ಲ ಆಲ್ರೆಡಿ ಗೊತ್ತಿದೆ ನಿಮಗೆ, ಅಥವಾ ಇದೆಲ್ಲನೂ ಇದೇ ರೀತಿ ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ ಚಿತ್ರಾನ್ನ ಅಂದರೆ, ಆದರೆ ಇದೇ ರೀತಿ ಯಾರಾದರೂ ಮಾಡ್ತೀರಾ ಅನ್ನೋದನ್ನು ತಿಳಿಸ್ಕೊಡಿ. ಇನ್ನು 5ನೇ ದಿನಕ್ಕೆ ಇವತ್ತು ಜೀರಾ ರೈಸ್ ಹಾಗೆ ದಾಲ್ ಮಾಡ್ತಿದ್ದೀನಿ. ಫಸ್ಟಿಗೆ ದಾಲ್ ಕೂಗೋದಕ್ಕೆ ಇಟ್ಬಿಡ್ತಾಯಿದ್ದೀನಿ, ಯಾಕೆಂದರೆ ಬೇಳೆ ತುಂಬ ಸತಿ ಕೂಗಿಸ್ತೀನಿ ನಾನು, ಒಂದು 7-8 ಸತಿ. ಹಾಗಾಗಿ ಒಂದು ಚಿಕ್ಕ ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, 1 ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ದಾಲು ಕೆಲವರು ಒಂದೊಂಥರ, ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ. ಫಸ್ಟು ಬೇಳೆನ ಕೂಗಿಸ್ಕೊಂಡು ಒಗ್ಗರಣೆ ಮಾಡ್ತಾರೆ, ಒಂದೊಂಥರ ಬೇರೆ ಬೇರೆ ರೀತಿ ಮಾಡ್ತಾರಲ್ವ. ಸೊ ಇವತ್ತು ನಾನು ಹೇಗೆ ದಾಲ್ ಮಾಡ್ತೀನಿ, ನನ್ನ ತುಂಬ ಈಸಿ ಪೀಸಿ ಇರುತ್ತೆ ರೆಸಿಪಿಗಳು, ಯಾವುದೂ ಕಾಂಪ್ಲಿಕೇಟ್ ಆಗಂತೂ ಇರೋದಿಲ್ಲ. ಸೊ ಇಲ್ಲಿ ಸಾಸಿವೆ ಹಾಕಿದ್ದೀನಿ, ಅದಾದಮೇಲೆ ಈರುಳ್ಳಿ ಮತ್ತು ಹಸಿರು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ 1-2 ಟೊಮೊಟೊ ಹಚ್ಚಿ ಹಾಕಿದ್ದೀನಿ. ಟೊಮೊಟೊನೂ ಫ್ರೈ ಆಗ್ತಿದೆ ಅಂದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹುರ್ಕೊತೀನಿ. ಕೊತ್ತಂಬರಿ ಸೊಪ್ಪನ್ನ ನೀವು ಕೂಗಿಸ್ಬೇಕಾದ್ರೂ ವಿಷಿಲ್ ಮುಚ್ಚಬೇಕಾದ್ರೂ ಹಾಕ್ಬೋದು, ಬಟ್ ನಾನಿಲ್ಲಿ ಟೊಮೊಟೊ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಈಗ ಇದು ಫ್ರೈ ಆಗಿದೆ ಅಂದಾಗ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು, ಯಾಕೆಂದರೆ ನಾವು ದಾಲ್ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿ ಅದ್ರ ಜೊತೆಗೆ 1/4 ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ 1/4 ಸ್ಪೂನಷ್ಟು ಅರಿಶಿನ ಪುಡಿ. ಸಾಂಬಾರು ಪುಡಿ ಅಂದರೆ ಬೇಳೆ ಸಾರು ಪುಡಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಬೋದು. 1/4 ಸ್ಪೂನ್ ಅಥವಾ ಅದಕ್ಕಿಂತ ಕಡಿಮೆ ಹಾಕೋರು ಸಾಕು. ಅರಿಶಿನ ಪುಡಿ ಜೊತೆಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸಿ, ನೀರು ಸೇರಿಸಿ ಒಂದು 7 ವಿಷಿಲ್ ಬರೆಸ್ತೀನಿ ನಾನು. ಅಂದರೆ ಬೇಳೆ ಸ್ವಲ್ಪನೂ ಗಟ್ಟಿ ಇರಬಾರ್ದು, ಒಂಚೂರು ಗಟ್ಟಿ ಇಲ್ಲದೇ ಚೆನ್ನಾಗಿ ಮಸಿಯೋ ಥರ ಅಥವಾ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು, ಅಷ್ಟು ಕೂಗ್ಸಿದ್ರೆ ದಾಲ್ ರೆಡಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಪೀಸಿ. ನಾನು ಬೇರೆ ಬೇಳೆ ಕೂಗ್ಸೋದು, ಒಗ್ಗರಣೆ ಮಾಡೋದೆಲ್ಲ ಏನೂ ಮಾಡಲ್ಲ. ಇನ್ನು ಅದಕ್ಕೆ ಜೀರಾ ರೈಸ್, ಸೋಂಪು ಕಾಳು, ಜೀರಿಗೆ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ, ಒಂಚೂರು ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಒಣ ದ್ರಾಕ್ಷಿ ಹಾಕ್ತೀನಿ. ಯಾವಾಗಲೇ ಜೀರಾ ರೈಸ್ ಮಾಡಬೇಕಾದ್ರೂ ಒಣ ದ್ರಾಕ್ಷಿ ಹಾಕಿ ಅದ್ರ ರುಚಿ ನೋಡಿ ಹೆಂಗಿರುತ್ತೆ ಅಂತ. ಏನಾದ್ರ ಜೊತೆಗೆ ನಾನು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡಿ ಇದಕ್ಕೆ ರೈಸ್ ಹಾಕ್ಬಿಟ್ಟು ಕೂಗಿಸಿದ್ರೆ ಜೀರಾ ರೈಸ್ ರೆಡಿ. ಎಷ್ಟು ಸಿಂಪಲ್ ಅಲ್ಲ. ಈರುಳ್ಳಿ ಟೊಮೊಟೊ ಹಚ್ಬೇಕು ಅನ್ನೋದಿಲ್ಲ, ಮಸಾಲೆ ರುಬ್ಬಬೇಕು ಅನ್ನೋದಿಲ್ಲ, ಇಷ್ಟು ಈಸಿಯಾಗಿ ಜೀರಾ ರೈಸ್ ಆಗುತ್ತೆ. ಅಕ್ಕಿ ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ನೀರು ಸೇರಿಸಿ 2 ವಿಜಿಲ್ ಬರ್ಸಿದ್ರೆ ಜೀರಾ ರೈಸ್ ಕೂಡ ರೆಡಿ. ಅದರ ಜೊತೆಗೆ ದಾಲ್ ಬೆಸ್ಟ್ ಕಾಂಬಿನೇಷನ್. ನೀವು ಇದನ್ನು ಅಷ್ಟೇ ಬೆಳಿಗ್ಗೆಗೆ ಟಿಫನ್ ಕೊಟ್ಟು ಮಧ್ಯಾಹ್ನ ಇದನ್ನೇ ಬಾಕ್ಸಿಗೆ ಕೊಟ್ಟರಂತೂ ಇನ್ನೂ ಚೆನ್ನಾಗಿರುತ್ತೆ. ಸಾಮಾನ್ಯ ಒಂಥರ. ಸೊ ಅನ್ನನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಏನೂ ಮಸಾಲೆ ರುಬ್ಬಿಲ್ಲ, ಏನೂ ತುಂಬ ಲಾಂಗ್ ಪ್ರೋಸೆಸ್ ಇರೋಲ್ಲ, ಬೇಗ ಪಟ್ ಅಂತ ಮಾಡಿಬಿಟ್ಟು ಬಾಕ್ಸಲ್ಲೂ ಹಾಕ್ಕೊಡ್ಬೋದು, ಬೆಳಗ್ಗೆ ತಿಂಡಿ ತಿನ್ನೋದಕ್ಕೂ ಕೊಡ್ಬೋದು. ಸೊ ಇದಿಷ್ಟು ವಾರದ 5 ದಿನಕ್ಕೂ ನಾನು ಲಂಚ್ ಬಾಕ್ಸ್ ಹಾಗೆ ಬೆಳಗ್ಗೆ ಟಿಫನ್ ಎರಡಕ್ಕೂ ಆಗುವಂತೆ ಮಾಡಿರುವಂಥ ತಿಂಡಿ ಅಥವಾ ಏನು ಹೇಳ್ತಾರೆ ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್ ರೆಸಿಪೀಸ್ ಫ್ಯಾಮಿಲಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ತುಂಬ ಜನ ನಾನು ಕೇಳ್ತಾಯಿದ್ರಿ ಹೇಗೆ ಪ್ಲ್ಯಾನ್ ಮಾಡ್ತೀರಾ ಅದೆಲ್ಲ ಶೇರ್ ಮಾಡಿ ಅಂತ. ಸೊ ಇದೇ ರೀತಿ ನಾನು ಪ್ಲ್ಯಾನ್ ಮಾಡೋದು, ತುಂಬ ಫ್ಯಾನ್ಸಿಯಾಗಿ ಏನೂ ಇರೋದಿಲ್ಲ. ಟಿಪಿಕಲ್ ಹೌಸ್ ವೈಫ್ ಹೇಗೆ ಅಡುಗೆ ಮಾಡ್ತಾರೋ ಆ ರೀತಿ ಮಾಡಿ ಜೈ ಅನ್ಸ್ಬಿಡ್ತೀನಿ. ಸೊ ಮತ್ತೆ ಹೊಸ ಜೊತೆ ಬರ್ತೀನಿ. ಥ್ಯಾಂಕ್ ಯು ಆಲ್.